ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಸೊ ಹಾಗೇನೆ ರೆಕಾರ್ಡ್ ಮಾಡ್ಕೊತ ಮಾಡೋಣ, ಸೊ ದಟ್ ನಿಮ್ಮ ಜೊತೆನೂ ಶೇರ್ ಮಾಡ್ಬೋದು ಅಂಥೇಳಿ ವಿಡಿಯೋ ರೆಕಾರ್ಡ್ ಮಾಡ್ಕೊತ ಮಾಡ್ತಾಯಿದ್ದೀನಿ. ಏನಿಲ್ಲ, ಇವತ್ತು ಗೀ ರೈಸ್ ಮತ್ತು ಸ್ವಲ್ಪ ಸಿಹಿ ಪೊಂಗಲ್ ಹಾಗೆ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಮಾಡ್ತಾ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನಾನೇನೋ ಮುಂಚೆನೇ ತರಕಾರಿ ಎಲ್ಲ ತುಂಬ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಲ್ಲ. ಸೊ ಈರುಳ್ಳಿ ಒಂದೇ ಬೇಸಿಕ್ ಆಗಿರೋದ್ರಿಂದ ಅದನ್ನು ಹೆಚ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಹೆಚ್ಕೊಂಡಾದಮೇಲೆ ಫಸ್ಟ್ ಪೊಂಗಲ್ಗೆ ಹೆಸರುಬೇಳೆ ಮತ್ತು ಸ್ವಲ್ಪ ಅಕ್ಕಿನ ಹಾಕಿ ಫಸ್ಟ್ ಕೂಗಿಸ್ಕೊಬಿಡ್ತೀನಿ. ಸೊ ದಟ್ ಅದು ಆರೋ ತನಕ ನಾನು ಗೀ ರೈಸ್ ರೆಡಿ ಮಾಡ್ಕೋಬೋದು ಅಂತ. ಹೆಸರುಬೇಳೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಅಕ್ಕಿನ ಹಾಕ್ಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು ಫಸ್ಟು ಒಂದು ವಿಷಿಲ್ಗೆ ಕೂಗೋದಕ್ಕೆ ಇಟ್ಬಿಡ್ತಾಯಿದ್ದೀನಿ ಇಲ್ಲಿ. ಸೊ ಅದು ಒಂದು ವಿಷಿಲ್ ಬಂದು ಅದು ಕೂಗಿ ಆರೋ ತನಕ ನಾನಿಲ್ಲಿ ಆರಾಮಾಗಿ ಗೀ ರೈಸ್ ರೆಡಿ ಮಾಡ್ಕೋಬೋದು. ಸೊ ಇದು ಕೂಗಲಿ, ಇದು ಕೂಗೋ ಅಷ್ಟರಲ್ಲಿ ನಾನು ಈ ಕಡೆ ಅದನ್ನು ಸಣ್ಣ ಊರಿಗೆ ಶಿಫ್ಟ್ ಮಾಡಿಬಿಟ್ಟು ಈ ಕಡೆ ನಾನು ಗೀ ರೈಸ್ಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಗೀ ರೈಸ್ಗೆ ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತೀನಿ. ಒನ್ ಟೈಮ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಆದರೆ ತುಂಬ ಸಿಂಪಲಾಗಿ ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಎರಡನ್ನೂ ಹಾಕಿ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಜೀರಿಗೆ ಮತ್ತು ಒಂದೆರಡು ಏಲಕ್ಕಿ, ಹಾಗೆ ಮರಾಠಿ ಮೊಗ್ಗಿದ್ರೆ ಮರಾಠಿ ಮೊಗ್ಗು, ಅನಾನಸ್ ಹೂವು ಇದ್ದರೆ ಮಾತ್ರ ಆಪ್ಷನಲ್ ಅಷ್ಟೇ, ಬೇಕೇ ಬೇಕಂತ ಏನಿಲ್ಲ. ಸೊ ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಒಂದೆರಡು ನಿಮಿಷ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋತಾ ಇದ್ದೀನಿ. ಯೂಶ್ವಲಿ ಇದಕ್ಕೆ ನಾವು ಸೈಡ್ಗೆ ಕುರ್ಮಾ ಅಥವಾ ಆಲೂಗೆಡ್ಡೆ, ಬಟಾಣಿ ಗೊಜ್ಜು ಏನು ಬೇಕಾದರೂ ಮಾಡ್ಕೊಳ್ಬೋದು. ನಾನಿವತ್ತು ಸುಮ್ಮನೆ ಸಿಂಪಲ್ಲಾಗಿ ಮೊಸರು ಬಜ್ಜಿ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ. ಸೊ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಾದ್ಮೇಲೆ ಒಂದು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಇಲ್ಲಿ ನಾನು ಸೇರಿಸ್ಕೊಂಡು ಅದನ್ನು ಕೂಡ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಒಂದು ಹಿಡಿಯಷ್ಟು ತೊಳೆದು ಕಟ್ ಮಾಡಿ ಹಾಕೋತೀನಿ. ನೀರು ಕುದಿಬೇಕಾದ್ರೆ ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ, ಒಗ್ಗರಣೆಗೆ ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ. ಸೊ ಒಗ್ಗರಣೆಗೆ ಹಾಕೋದು ಟೇಸ್ಟ್ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದೀನಿ. ಸೊ ಇದೊಂದು 2 ನಿಮಿಷ ಫ್ರೈ ಆದಮೇಲೆ ನಾನು ನೈಟೇ ಸ್ವಲ್ಪ ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೆ, ಹಾಗಾಗಿ ಆ ಬಟಾಣಿನ ಕೂಡ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಬಟಾಣಿ ಮತ್ತು ಬೇಕಂದರೆ 1-2 ಕ್ಯಾರೆಟ್ ಅಲ್ಲಿ ಇಲ್ಲಿ ಸಿಗೋಂಗೆ ಒಂದೇ 1-2 ಕ್ಯಾರೆಟ್ ಹಾಕ್ಬೋದು. ಅದನ್ನು ಬಿಟ್ಟು ಟೊಮೊಟೊ ಕೂಡ ಆಪ್ಷನಲ್, ಬಟ್ ನಾನು ಟೊಮೊಟೊ ಹಾಕೋದಿಲ್ಲ. ಟೊಮೊಟೊ ಬೇಕು ಇಷ್ಟಪಡೋರು ಟೊಮೊಟೊ ಕೂಡ ಹಾಕ್ಕೊಳ್ಬಹುದು. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ 1:2 ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ. ಮೀನ್ವೈಲ್ ನಾನು ಈ ಕಡೆ ಪೊಂಗಲ್ಗೆ ಅಂತ ಏನು ಕೂಗಿಸ್ಕೊಂಡಿದ್ದೆ ಬೇಳೆ ಮತ್ತು ಅಕ್ಕಿ, ಅದು ಕೂಡ ಕೂಗಿ ಆರಿದ್ದಾಗಿದೆ. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಯನ್ನು ಕೂಡ ಅಷ್ಟೇನೆ ನಾನು ತುರಿದ್ಕೊಂಡು ಮಾಡಲ್ಲ, ಬಿಕಾಸ್ ಅದು ನಂಗೆ ಸ್ವಲ್ಪ ತುರಿಯೋದಕ್ಕೆಲ್ಲ ಟೈಮ್ ಜಾಸ್ತಿ ಹಿಡಿಯುತ್ತೆ ಅನಿಸುತ್ತೆ, ಮತ್ತು ಅದು ನಂಗೆ ಸ್ವಲ್ಪ ಕಷ್ಟನೂ ಅನಿಸುತ್ತೆ. ಎಳ್ಗೆ ಮಣೆ ಇದ್ದಿದ್ರೆ ಈಸಿ ಆಗ್ತಿತ್ತು, ಬಟ್ ಈಗ ಮಾಡ್ಕೊಳ್ಳೋಕ್ಕೆ ಕಷ್ಟ. ಸೊ ಹಾಗಾಗಿ ಏನು ಮಾಡ್ತೀನಿ, ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಡ್ರೈ ಒಂದೇ ಒಂದು ತಿರುವಿದ್ರೆ ಸಾಕು. ನಾವೇನು ಕಾಯಿ ತುರಿತೀವಿ ಎಳ್ಗೆ ಮಣೆಯಲ್ಲಿ ಅದೇ ಥರನೇ ಕಾಯಿ ನೀಟಾಗಿ ರೆಡಿ ಆಗಿಬಿಡುತ್ತೆ ಕಾಯಿ ತುರಿ. ಸೊ ಇಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಟೇಸ್ಟ್ ಏನಿದೆ ಅದು ನೋಡಿಕೊಂಡು ಅದಕ್ಕೆ ಅಕ್ಕಿ, ಈಗ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ನಾನು 2 ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ಇದನ್ನು ಕೂಡ ಕ್ಲೋಸ್ ಮಾಡ್ತೀನಿ. ಸೊ ಇದು ಕೂಗಿ ಆರೋ ಅಷ್ಟರಲ್ಲಿ ನಾನು ವಾಪಸ್ ಸಿಹಿ ಪೊಂಗಲ್ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಇದು ಕೂಗಿ 2 ವಿಷಲ್ ಆರಲಿ. ಸೊ ವಿಷಲ್ ಮುಚ್ಚಿ ಅದನ್ನು ಬಿಡ್ತಾಯಿದ್ದೀನಿ. ಈ ಕಡೆ ನಾನು ಸಿಹಿ ಪೊಂಗಲ್ಗೆ ಆಗಲೇ ಹೇಳ್ದಂಗೆ ಒಂದು ಬಾಣಲಿಗೆ ಸ್ವಲ್ಪ ಬೆಲ್ಲ ಮತ್ತು ಒಂದು ಚೂರು ನೀರು ಹಾಕಿ ಅದು ಒಂದು ಕುದಿ ಬಂದ ತಕ್ಷಣ ನಾನಿಲ್ಲಿ ಕೂಗಿಸಿಟ್ಕೊಂಡಂಥ ಬೇಳೆ ಮತ್ತು ಅನ್ನನ ಸೇರಿಸ್ಕೊತಾ ಇದ್ದೀನಿ. ಸಿಂಪಲ್ ಅಷ್ಟೇನೆ, ಬೇಗ ಬೇಗ ಮಾಡ್ಕೊಳ್ಬಿಡ್ಬೋದು. ತುಂಬ ವೆರೈಟಿ ಮಾಡ್ತೀರಾ ಎಲ್ಲರೂ, ನನಗೂ ಗೊತ್ತು. ಸೊ ಇದು ನನ್ನ ಸ್ಟೈಲ್ ಏನಿದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಆಗೋಗುತ್ತೆ, ಬೇಗ ಆಗೋಗ್ಬಿಡುತ್ತೆ. ಸೊ ಏನಾದರೂ ಸಡನ್ನಾಗಿ ವಾರದ ದಿನ ಅಥವಾ ಏನಾದರೂ ಮನೇಲಿ ಯಾರೋ ಸಿಹಿ ಕೇಳ್ತಿದ್ದಾರೆ ಅಂತಂದ್ರೂ ಕೂಡ ಪಟ್ ಅಂತ ಬೇಗ ರೆಡಿ ಮಾಡ್ಕೊಳ್ಬೋದು. ಇದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊತೀನಿ ಅಷ್ಟೇನೆ. ಇದು ಕುದ್ಮೇಲೆ ನಾನು ಆಲ್ರೆಡಿ ತುರಿದಿಟ್ಕೊಂಡಂತಹ ಕಾಯಿ ತುರಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಕಾಯಿ ತುರಿ ಎಷ್ಟು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಅಂದರೆ ನಾನು ಮಿಕ್ಸಿಲಿ ಏನು ಪೌಡರ್ ಮಾಡ್ಕೊಂಡಿದ್ದೀನಿ ಆ ಕಾಯಿ ತುರಿನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಕಾಯಿ ತುರಿ ಸೇರಿಸ್ಕೊಂಡ್ಮೇಲೆ ಆಲ್ರೆಡಿ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು, ಗಟ್ಟಿ ಆಗ್ತಿದೆ. 1-2 ಕುದಿ ಬಂದ ತಕ್ಷಣ ಗಟ್ಟಿ ಆಗೋಗ್ಬಿಡುತ್ತೆ. ಸೊ ಇದು ತಳ ಹಿಡಿಬಾರ್ದು ಅಂತ 1-2 ಸಲ ನೆಕ್ಸ್ಟ್ರಾ ಕೈ ಆಡ್ಕೋತಾ ಇದ್ದೀನಿ. ಈ ಕಡೆ
ತುಪ್ಪದಲ್ಲಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೋತಾ ಇದ್ದೀನಿ. ಯೂಶ್ವಲಿ ನಂಗೆ ದ್ರಾಕ್ಷಿ ಇಷ್ಟ ಆಗಲ್ಲ, ಹಾಗಾಗಿ ಬರೀ ಗೋಡಂಬಿನ ಮಾತ್ರ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ. ಆ್ಯಂಡ್ ನಾನು ಕಾಯಿ ತುರಿಯುವಾಗಲೇ ಏಲಕ್ಕಿನ ಅದ್ರ ಜೊತೆಗೆ ಹಾಕಿದ್ದೆ. ಸೊ ಹಾಗಾಗಿ ಕಾಯಿ ತುರಿಯಲ್ಲೇ ಏಲಕ್ಕಿನೂ ನನಗೆ ಸೇರ್ಕೊಬಿಟ್ಟಿದೆ. ಸೊ ಹಾಗಾಗಿ ಏಲಕ್ಕಿನ ಎಕ್ಸ್ಟ್ರಾ ನಾನು ಪುಡಿ ಮಾಡಿಕೊಂಡು ಎಕ್ಸ್ಟ್ರಾ ಸೇರಿಸ್ಕೋತಾ ಇಲ್ಲ. ಸೊ ಇವಾಗ ಇಲ್ಲಿ ಸಿಹಿ ಪೊಂಗಲ್ ಕೂಡ ರೆಡಿ ಆಯಿತು. ಸೊ ಇವಾಗ ಗೀ ರೈಸ್ ನೋಡಿ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಸೊ 2 ವಿಷಲ್ ಕೂಗಿಸಿದ್ದೀನಿ. ತುಂಬ ಉಡುಡಿಯಾಗಿ ಚೆನ್ನಾಗಾಗುತ್ತೆ. ನೀರು ಒಂದು ಸ್ವಲ್ಪನೂ ಹೆಚ್ಚಿಗೆ ಆಗೋಲ್ಲ, ಒಂದು ಸ್ವಲ್ಪನೂ ಕಡಿಮೆ ಆಗೋಲ್ಲ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಮೈಲ್ಡಾಗಿರುತ್ತೆ. ಈ ಬಾತು ಪಲಾವ್ಗೆಲ್ಲ ಸ್ವಲ್ಪ ಜಾಸ್ತಿ ಮಸಾಲೆ ತಿನ್ನಲ್ಲ ಬಾತ್ ಆ ಥರ ಇದ್ದಾಗ ಈ ಥರ ಸಿಂಪಲಾಗಿ ಗೀ ರೈಸ್ ಮಾಡ್ಕೊಳ್ಬೋದು. ಮೈಲ್ಡಾಗಿರುತ್ತೆ. ಇದ್ರ ಜೊತೆಗೆ ಬೇಕಾದ್ರೆ ಕಾಬೂಲ್ ಕಡಲೆ, ಆಲೂಗೆಡ್ಡೆದು ಗೊಜ್ಜು ಇರುತ್ತಲ್ಲ, ಬಟಾಣಿ ಆಲೂಗೆಡ್ಡೆ ಗೊಜ್ಜು ಅಥವಾ ಎನಿ ಕೈಂಡ್ ಆಫ್ ಗೊಜ್ಜು ನೀವು ಇದಕ್ಕೆ ಕುರ್ಮಾ ಥರ ನಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿವತ್ತು ಮೊಸರು ಬಜ್ಜಿ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ. ಸೊ ಇದ್ರ ಜೊತೆಗೆ ಒಂದು ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರಾತ್ರಿಯೇ ನೆನೆಸಿಟ್ಟಂಥ ಕಾಬೂಲ್ ಏನಿದೆ ಅದನ್ನು ಸ್ಟೀಮಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಸೊ ಅದು ಬೇಯೋ ಅಷ್ಟರಲ್ಲಿ ನಾನು ಇಲ್ಲಿ ಮೊಸರು ಬಜ್ಜಿಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಸ್ವಲ್ಪ ಸೌತೆಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ನನಗೆ ಇಲ್ಲಿ ರಾಯ್ತ ಕೂಡ ರೆಡಿ ಆಗೋಯಿತು. ಕಾಬೂಲ್ ಕಡಲೆನ ಬೇಯಿಸೋದಕ್ಕಿಂತ ಈ ಥರ ಸ್ಟೀಮ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ಟೀಮ್ ಮಾಡುವಾಗ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ನ ನೀವು ಅದಕ್ಕೆ ಸ್ಪ್ರಿಂಕಲ್ ಮಾಡಿ ಇಟ್ಟರೆ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ತರಕಾರಿ ಯಾವುದು ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು, ಆಪ್ಷನಲ್. ಹಸಿ ತರಕಾರಿ ಅಥವಾ ಸ್ಟೀಮ್ ತರಕಾರಿ ನೀವು ಹೇಗೆ ತಿಂತೀನಿ ಅಂತ ಇಷ್ಟಪಡ್ತೀರಾ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ಇಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ಅದನ್ನು ಸೈಡ್ಗಿಟ್ಟು ಕಾಬೂಲ್ ಏನು ಸ್ಟೀಮಲ್ಲಿ ಬೆಂದಿದೆ ಅದನ್ನು ಕೂಡ ನಾನಿಲ್ಲಿ ಆಚೆ ತಗೋತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಓವರ್ ಕುಕ್ಕೂ ಆಗಿರೋದಿಲ್ಲ, ಹಾಗಂತ ಹಸಿನೂ ತಿನ್ನೋಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಒಂದು ಸರ್ವಿಂಗ್ ಬೌಲ್ಗೆ ಬೇಯಿಸಿದಂಥ ಕಾಬೂಲ್ ಮತ್ತು ಈರುಳ್ಳಿ, ಸೌತೆಕಾಯಿ ಹಾಗೆ ಟೊಮೊಟೊ ಇಷ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕ್ವಾಂಟಿಟಿ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು. ಇದಕ್ಕೆ ಮೊಳಕೆ ಕಟ್ಟಿರೋ ಹೆಸರು ಕಾಳು, ಅದರ ನಿಮಗೆ ಕಾಬೂಲ್ ಕಡಲೆ ಬದಲಿಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳಾದರೂ ಹಾಕ್ಕೋಬೋದು. ಆಪ್ಷನಲ್ಲಿ ನಿಮ್ಗೆ ಯಾವ ಥರ ಸಲಾಡ್ ಮಾಡಿಕೊಂಡ್ರೂ ನಡೆಯುತ್ತೆ. ಎಲ್ಲನೂ ಅದರದ್ದೇ ಆದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಅದನ್ನು ಟೇಸ್ಟ್ ಪರ್ಪಸ್ಗೆ ನಾನು ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್, ಅದ್ರ ಜೊತೆಗೆ ನಿಂಬೆಹಣ್ಣಿನ ಹುಳಿ ಇಷ್ಟನ್ನು ಸೇರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಿದ್ರೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ಸಲಾಡ್ ರೆಡಿ ಆಯಿತು. ಸೊ ಸಿಂಪಲ್ ಗೀ ರೈಸ್ ಮಾಡ್ಕೊಂಡಿದ್ದೀನಿ, ಸಿಹಿ ಪೊಂಗಲ್ ಮಾಡ್ಕೊಂಡಿದ್ದೀನಿ, ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಲಾಡ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಸೌತೆಕಾಯಿ ಹಾಗೂ ಮೊಸರು ಬಜ್ಜಿ. ಸಿಂಪಲ್ಲಾಗಿ ಒಂದು 1 ಅವರಲ್ಲೇ ನಮ್ಮ ಸಿಂಪಲ್ ಬ್ರೇಕ್ಫಾಸ್ಟ್ ರೆಡಿ ಆಗೋಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ನಮಸ್ತೆ.